ಯಾರಿನಿ ಮೋಹಿನಿ. ಮಾಯಾ ಏನ್ ನೋಡ್ತಾ ನಿಂತ್ಬಿಟ್ಟೆ? ಹರಿಣಿ ಬೈರ ಮದ್ವೆ ಆದ್ಮೇಲೆ ಮೊದಲನೇ ಸರಿ ಮನೆಗೆ ಬರ್ತಿದ್ದಾರೆ. ಅವ್ರಿಗೆ ನೀನೇ ಆರತಿ ಮಾಡ್ಬೇಕು. ಹೋಗು ಆರತಿ ತಗೊಂಬ. ಸರಿ ಮಾವ. ಮಾವ ಒಂದು ನಿಮಿಷ, ನಂಗೆ ಮಾಯಾ ಆರತಿ ಮಾಡೋದು ಬೇಡ. ನಾವು ಸಂಪ್ರದಾಯದ ವಿರುದ್ಧ ಹೋಗಕ್ಕಾಗಲ್ಲ ಅಲ್ವಾ ಹರಿಣಿ? ಸರಿ ಮಾವ, ನೀವು ಹೇಳ್ದಂಗೆ ಆಗಲಿ. ಅದಕ್ಕೆ ಮಾಯನ್ಗೆ ಆರತಿ ಮಾಡಕ್ ಹೇಳಿದ್ದು. ಸರಿ ಮಾವ. ಮಾಯಾ ಆರತಿ ಮಾಡು. ಬೇಡ ಮಾವ. ಮಾಯ್ಕ ಇಂಚು ಸಾಂಬಾರ್ ಬಡಿಸ್ಲಾ? ಸಾಕು ಬೆಳ್ಳಿ. ಅಯ್ಯೋ ಪರವಾಗಿಲ್ಲ ತಿನ್ನಿ. ಸಾಕು ಬೆಳ್ಳಿ. ನಮ್ಗೇನಾದ್ರೂ ಊಟ ಸಿಗುತ್ತಾ ಹೇಗೆ? ಅಯ್ಯೋ ಬನ್ನಿ ಮಾವ, ಕೂತ್ಕೊಳ್ಳಿ. ಸಾಕು ಸಾಕು, ಸಾಂಬಾರ್ ಹಾಕು. ಸಾಕು ಸಾಕು. ಮಾಯ್ಕ ಇನ್ನೊಂಚೂರು ಬಡಿಸ್ಲಾ? ಸಾಕು ಬೆಳ್ಳಿ. ಇದೇನ್ ಬೆಳ್ಳಿ, ಸಾಂಬಾರಲ್ಲಿ ಉಪ್ಪೇ ಇಲ್ಲ. ಅಯ್ಯೋ ಮಾಯಾ ಹೇಗೆ ಊಟ ಮಾಡ್ತಿದ್ದೆ ನೀನು? ಅಯ್ಯೋ ಹೌದು ಮಾವ, ಉಪ್ಪು ಹಾಕೋದೇ ಮರ್ತೋಗಿದ್ದೀನಿ. ಮಾಯ್ಕ ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಬೆಳ್ಳಿ, ಇದರಲ್ಲಿ ಉಪ್ಪಿಲ್ಲ ಅಂತ ನನಗೆ ಅನ್ನಿಸ್ಲಿಲ್ಲ. ಮಾಯಾ ನಾನು ಮತ್ತೆ ಅದೇ ವಿಷಯ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಮಾವ. ನಾನು ಇಷ್ಟು ದಿನ ಜೈಲಲ್ಲಿ ಊಟ ಮಾಡ್ತಿದ್ದೆ. ಅದರಲ್ಲಿ ಉಪ್ಪಾಗಲಿ ಖಾರ ಆಗಲಿ ಹುಳಿ ಆಗಲಿ ಯಾವುದೂ ಇರ್ತಿರ್ಲಿಲ್ಲ. ಆ ಉಪ್ಪಿಲ್ಲದೆ ಇರೋ ಊಟ ಮಾಡಿ ನನಗೆ ಅಭ್ಯಾಸ ಆಗಿದೆ ಮಾವ. ಅದಕ್ಕೆ ನಂಗೆ ಈಗಲೂ ಏನೂ ಅನ್ನಿಸ್ತಿಲ್ಲ. ಜೈಲಿಗೆ ಹೋದ್ಮೇಲೆ ಮನುಷ್ಯ ಕಲ್ಲಾಗಿ ಹೋಗ್ತಾನೆ ಮಾವ. ಆ ಕಲ್ಲಾದವನಿಗೆ ಉಪ್ಪು ಹುಳಿ ಖಾರ ಇದೆಲ್ಲ ಹೇಗೆ ಗೊತ್ತಾಗತ್ತೆ? ನನ್ನ ನಾಲಿಗೆ ಸತ್ತೋಗಿದೆ ಮಾವ. ನೀವು ಊಟ ಮಾಡಿ. ನನಗೆ ಗೊತ್ತು ಮಾಯಾ, ನಿನ್ಗೆ ಹಳೆ ವಿಚಾರದಿಂದ ಹೊರಗೆ ಬರೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ. ಆದರೆ ಜೀವನ ನಿಂತು ನೀರಲ್ಲ ಅಲ್ವಾ, ಅದು ಹರಿತಾನೆ ಇರಬೇಕು. ನಮ್ಮ ಮನಸ್ಸನ್ನ ಒಂದೇ ಕಡೆ ನಡೆದೆ ಮುಂದೆ ಸಾಗ್ತಾ ಇದ್ರೇ ಜೀವನದಲ್ಲಿ ಏನಾದರೂ ಸಾಧಿಸೋಕ್ಕಾಗೋದು. ಇನ್ನು ಮುಂದೆ ನೀನು ಖುಷಿಯಿಂದ ಇರಬೇಕು ಅಷ್ಟೇ ಅಲ್ಲ, ಹಳೆ ಘಟನೆ ಆಗಲಿ ಕೆಟ್ಟ ವಿಚಾರ ಆಗಲಿ ನಿನ್ನ ತಲೆಯಲ್ಲಿ ಬರಲೇಬಾರ್ದು. ಸರಿನಾ? ನೀನು ಬದಲಾಗಬೇಕು ಅಂದರೆ ನಾನೇ ನಿನಗೆ ತಿನ್ನಿಸ್ಬೇಕು. ಇರು ಬಂದೆ. ಉಪ್ಪಿಲ್ಲದೆ ಇನ್ನು ಮುಂದೆ ಯಾವತ್ತೂ ನೀನು ಊಟ ಮಾಡಬಾರ್ದು, ತಿಳಿತಾ? ಎಲ್ಲಿ ಆ ಮಾಡು. ಬೇಡ ಮಾವ, ನಾನೇ ತಿಂತೀನಿ. ನಾನು ಊಟ ಮಾಡಿಸ್ತೀನಿ ಅಂತ ಹೇಳಿದ್ದೀನಲ್ವಾ, ಎಲ್ಲಿ ಆ ಮಾಡು. ಬೆಳ್ಳಿ, ನಿನ್ನ ಹೊಟ್ಟೆಯಲ್ಲಿ ಎಷ್ಟು ಬೆಂಕಿ ಹತ್ತುರಿತಾ ಇದೆಯೋ ಉರಿಲಿ. ಅದಕ್ಕೆ ಇನ್ನಷ್ಟು ಪೆಟ್ರೋಲ್ ಸುರಿಯೋಕ್ಕೆ ನಾನು ಎಲ್ಲ ಸಿದ್ಧತೆನೂ ಮಾಡ್ಕೊಂಡಿದ್ದೀನಿ. ಇವಳು ನಿಜ ಹೇಳ್ತಿದ್ದಾಳ ಇಲ್ಲ ಪರಿಸ್ಥಿತಿನ ತನ್ನಿಷ್ಟಕ್ಕೆ ಉಪಯೋಗಿಸ್ಕೊಳ್ತಿದ್ದಾಳ ಅಂತ ಒಂದು ಅರ್ಥ ಆಗ್ತಿಲ್ವೇ? ಯಾಕೆ ಕಣ್ಣಲ್ಲಿ ನೀರು? ಊಟದಲ್ಲಿ ಖಾರ ಜಾಸ್ತಿ ಆಯ್ತಾ? ಇಲ್ಲ ಮಾವ, ಊಟದಲ್ಲಿ ಪ್ರೀತಿ ಜಾಸ್ತಿ ಆಯಿತು.
ಇಷ್ಟೊಂದು ಪ್ರೀತಿನ ಹೇಗೆ ಕಾಪಾಡ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಹೇಗೆ ಅಂದರೆ ಎಲ್ಲಿ ಯಾವ ಮಾಡು ಹೀಗೆ ಎಲ್ಲಿ ನನಗೋಸ್ಕರ ಸ್ವಲ್ಪ ನಗು. ಇನ್ ಸ್ವಲ್ಪ. ಹಾ, ನಾನಿರೋವರೆಗೂ ನಿನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ಕಣ್ಣೀರು ಬರಬಾರ್ದು. ನಿನ್ನ ನಗು ಶಾಶ್ವತವಾಗಿ ನಿನ್ನ ಜೊತೆನೇ ಇರಬೇಕು. ಆ ರೀತಿ ನಾನು ನಿನ್ನ ನೋಡ್ಕೊಳ್ತೀನಿ. ನೀವು ನನ್ನ ಜೊತೆ ಇದ್ರೆ ಆ ನಗು ತಾನಾಗಿ ತಾನೇ ಬಂದ್ಬಿಡುತ್ತೆ ಮಾವ. ಮಾಯಾ, ನಾಳೆ ನೀನು ಬರ್ತಡೇ ಅಲ್ವಾ? ಎಲ್ರೂ ಸೇರಿ ಜಾಮ್ ಜೂಮ್ ಅಂತ ನೀನ್ ಬರ್ತಡೇ ಸೆಲೆಬ್ರೇಟ್ ಮಾಡೋಣ. ನೋಡ್ತಾ ಇರು, ಇಡೀ ದಿನ ನೀನು ಖುಷಿಯಾಗಿರೋಕೆ ನಾನು ನೋಡ್ಕೊಳ್ತೀನಿ. ಮಾವ, ನಾಳೆ ನನ್ನ ಬರ್ಡೇ ಅಂತ ನಿಮಗೆ ನೆನಪಿದ್ಯಾ? ಬರೀ ನೀನು ಬರ್ತಡೇ ಡೇಟ್ ಗೊತ್ತು ಅಂತ ಕೇಳ್ತಿದ್ಯಾ? ನೀನು ಹುಟ್ಟಿದ ಪ್ಲೇಸು, ನಕ್ಷತ್ರ, ಗೋತ್ರ ಎಲ್ಲ ಗೊತ್ತು. ನೋಡ್ತಾ ಇರು, ನಾಳೆ ದಿನ ನಾನು ನಿನ್ನ ಲೈಫಲ್ಲೇ ಮರಿಬಾರ್ದು, ಆ ರೀತಿ ಸೆಲೆಬ್ರೇಟ್ ಮಾಡ್ತೀನಿ. ಮಾವ, ಏನ್ ಬೆಳ್ಳಿ ಇಷ್ಟೊತ್ತಲ್ಲಿ? ಏನಿಲ್ಲ ಮಾವ, ನಾಳೆ ಪೂಜೆ ಇದೆ, ಅದಕ್ಕೆ ನೀವು ಬರ್ಬೇಕಂತೆ. ಪೂಜೆನಾ? ಹ್ಞೂ ಮಾವ, ನನಗಾಗಿರೋ ಕಷ್ಟಗಳೆಲ್ಲ ನಿವಾರಣೆ ಆದ್ರೆ ಅದಕ್ಕೆ ಪೂಜೆ ಸಲ್ಲಿಸ್ತೀನಿ ಅಂತ ಅಮ್ಮ ಹರಕೆ ಹೊತ್ಕೊಂಡಿದ್ರಂತೆ. ಅದಕ್ಕೆ ನಾಳೆ ಬೆಳಗ್ಗೆ 8 ಗಂಟೆಗೆ ಒಳ್ಳೆ ಘಳಿಗೆ ಇದೆ, ನೀವು ಬಂದ್ರೆ ಚೆನ್ನಾಗಿರುತ್ತೆ. ನಾನು ಪೂಜೆಗೆ ಬೆಳ್ಳಿ ಪೂಜೆ ಇಟ್ಕೊಂಡಿರೋದೇನೋ ಒಳ್ಳೇದೆ, ಆದ್ರೆ ನಾಳೆ ಮಾಯಿನ ಹುಟ್ಟಿದಬ್ಬ ಅಲ್ವಾ? ಮಾಯಾ ಮುತ್ತುಗೆ ಹೆಂಡತಿ ಆಗೋಳು. ಅವಳು ಹುಟ್ಟಿದಬ್ಬ ದಿನ ಮುತ್ತು ಸಡಗರದಿಂದ ಓಡಾಡ್ಬೇಕಲ್ವಾ ಬೆಳ್ಳಿ? ಘಳಿಗೆ ಚೆನ್ನಾಗಿರೋದ್ರಿಂದ ನಾವು ಮಾಯನ್ ಕೈಲಿ 8 ಗಂಟೆಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ ಬೆಳ್ಳಿ. ಹೀಗಿರೋವಾಗ ಮುತ್ತು ಪೂಜೆಗೆ ಬರಕ್ಕಾಗುತ್ತಾ ಬೆಳ್ಳಿ? ಒಂದು ಕೆಲಸ ಮಾಡು, ಪೂಜೆ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬಂದ್ಬಿಡು. ನೀನ್ ಇಲ್ಲೇ ಬಂದು ಮುತ್ತಣ್ಣನ ಹತ್ರ ಆಶೀರ್ವಾದ ತಗೋ. ಏನ್ ಹೇಳ್ತೀಯಮ್ಮ? ನೀನ್ ಹೇಳೋದೇ ಸರಿ ಶರ್ಮಿಳಾ. ಹೌದು ಬೆಳ್ಳಿ, ಚಿಕ್ಕಮ್ಮ ಹೇಳೋದು ಸರಿಯಾಗೇ ಇದೆ. ನೀನು ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ಬಿಡು. ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು ಮಾವ. ಮುತ್ತು ಪೂಜೆಗೆ ಬರಬಾರ್ದು ಅಂತ ಏನಿಲ್ಲ ಬೆಳ್ಳಿ, ಆದ್ರೆ ಅದಕ್ಕೆ ಬೇರೆನೇ ಕಾರಣ ಇದೆ. ಮಾಯಾ ಇದುವರೆಗೂ ಕಷ್ಟಪಟ್ಟಿದ್ದಾಳೆ, ಅದು ಅಲ್ಲದೆ ಯಾರೋ ಮಾಡಿದ ತಪ್ಪಿಗೆ ಇವಳು ಜೈಲಲ್ಲಿದ್ದು ಶಿಕ್ಷೆ ಅನುಭವಿಸಿದಾಳೆ. ನೋಡು ಬೆಳ್ಳಿ, ನಾಳೆ ಮಾಯನ್ನ ಖುಷಿಯಾಗಿಡ್ಬೇಕು ಅಂತ ಅಮ್ಮ ಮುತ್ತಣ್ಣ ನಮ್ಮ ಮನೆಯವರೆಲ್ಲ ಸೇರಿ ಡಿಸೈಡ್ ಮಾಡಿದೀವಿ. ಪ್ಲೀಸ್ ಬೆಳ್ಳಿ, ನೀನ್ ಇದಕ್ಕೆ ತೊಂದರೆ ಕೊಡ್ಬೇಡ. ಬೆಳ್ಳಿ, ಶರ್ಮಿಳಾ ಹೇಳಿದ ಅರ್ಥ ಆಯ್ತಲ್ವಾ? ಈಗ ನೀನು ಪೂಜೆಗೆ ಹೋಗು. ಸರಿಯತ್ತೆ ಮಾವ, ನಾ ಹೊರಡ್ತೀನಿ. ಚಿಕ್ಕಮ್ಮ, ಮಾಯಿನ ಬರ್ತಡೆಗೆ ಕೇಕ್ ಆರ್ಡ್ರ್ ಮಾಡಿದ್ದೀನಿ. ನಾಳೆ ಬೆಳಗ್ಗೆ 8 ಗಂಟೆಗೆ ಬರುತ್ತಂತೆ. ನೀವು ಬೇಗ ಅದನ್ನು ರಿಸೀವ್ ಮಾಡ್ಕೊಂಡ್ಬಿಡಿ. ಬೆಳ್ಳಿ ನೋಡು, ಬೆಳಿಗ್ಗಿಂದ ನಿನ್ನ ಮತ್ತೆ ಮನೆಯವ್ರನ್ನ ನೋಡ್ತಿದ್ದೀನಿ, ಆದ್ರೆ ನೀನು ಮಾಡ್ತಿರೋದೊಂದು ಚೂರು ಸರಿ ಇಲ್ಲ. ನಾನೇನು ಮಾಡ್ದೆ? ನೋಡು, ಕಷ್ಟ ಅಂತ ಕೂತ್ರೆ ಯಾವ ಕೆಲಸನೂ ಆಗೋದಿಲ್ಲ. ಬೆಳ್ಳಿ ಬೆಳ್ಳಿ, ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿದ್ಯಾ?
ನೋಡು, ನೀನೇನು ಪ್ರಯತ್ನನೇ ಮಾಡಿಲ್ಲ ಅಂತಂದ್ಮೇಲೆ ಮುತ್ತು ಮಾವ ನಿನ್ನೋರು ಹೇಗಾಗ್ತಾರೆ ನೀನೇ ಹೇಳು. ನೀನು ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಮುತ್ತು ಮಾವನ ಹತ್ರ ಹೇಳ್ಕೊ. ಆಗ್ಲೇ ತಾನೇ ಮುತ್ತು ಮಾವಂಗೆ ನಿನ್ನ ಮೇಲೆ ಪ್ರೀತಿ ಕಾಳಜಿ ಎಲ್ಲ ಬರೋದು. ನೀನು ಈಗಲೂ ಮುತ್ತು ಮಾವನ ಹೋಗಿ ಕರೆದ್ರೆ ಮುತ್ತು ಮಾವ ಪೂಜೆಗೆ ಬಂದೇ ಬರ್ತಾರೆ. ನೀನು ಹೋಗಿ ಕರಿಬೇಡಿ. ನನಗಿದೆಲ್ಲ ಏನು ಹೊಸ್ತಲ್ಲ, ಅಭ್ಯಾಸ ಆಗೋಗಿದೆ. ನೋಡು ಬೆಳ್ಳಿ, ಈ ಮನೆಯವರು ಹುಳುಗಳ ಥರ. ನಾವು ಸುಮ್ಮನೆ ಇದ್ದಷ್ಟು ನಮ್ಮನ್ನು ತಿಂದ್ಬಿಡ್ತಾರೆ. ಇದನ್ನೆಲ್ಲ ನೀನು ಧೈರ್ಯವಾಗಿ ಎದುರಿಸ್ಬೇಕು. ಇದೆಲ್ಲ ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಡಿ. ಯಾರು ಏನು ಅಂದ್ಕೊಂಡ್ರು ನನಗೆ ಚಿಂತೆ ಇಲ್ಲ. ನನಗೆ ಸಹಾಯ ಮಾಡೋಕ್ಕೆ ಹೋಗಿ ಷಣ್ಮುಗಣ್ಣ ಜೈಲಿಗೆ ಹೋದರು. ಅದೇ ರೀತಿ ನಿನಗೆ ತೊಂದರೆ ಆದರೆ ಬೇಡ ಹರಣಿ, ಈಗಷ್ಟೇ ಮದುವೆ ಆಗಿದ್ಯಾ, ಖುಷಿಯಾಗಿರು. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ದೇವ್ರು ಯಾವ ದಾರಿ ತೋರಿಸ್ತಾನೆ ಆ ದಾರಿಲಿ ಹೋಗ್ತೀನಿ. ನಾನು ನಿನ್ನ ದಾರಿನ ನಿರ್ಧಾರ ಮಾಡಾಗಿದೆ. ನಿನ್ನ ಮತ್ತು ಮುತ್ತು ಮಾವನ ಮದುವೆ ನಡೀಲೇಬೇಕು. ಆಗಲೇ ಆ ಮಾಯನ ಆಟ ಕೊನೆ ಆಗೋದು. ನಿಂದು ಮತ್ತು ಮುತ್ತು ಮಾವನ ಮದುವೆ ತಡ ಆಗ್ಬೋದು, ಆದರೆ ಹಾಗೆ ಆಗುತ್ತೆ. ನಾನು ನಿನ್ನ ಜೊತೆಲಿರ್ತೀನಿ. ಅಣ್ಣ ತಾನಾಗ್ತಾನೆ ಇಷ್ಟೊಂದು ಗಮನ ಕೊಟ್ಟು ತನ್ನ ಬರ್ಡೇಗೆ ಇಷ್ಟೆಲ್ಲ ಅಲಂಕಾರ ಮಾಡ್ತಿದ್ದಾನೆ ಅಂತ ಮಾಯಾಗೆ ಗೊತ್ತಾದರೆ ತುಂಬ ಸಂತೋಷ ಪಡ್ತಾಳೆ. ಈಗಲೇ ಹೋಗಿ ಈ ವಿಚಾರನ ಅವಳಿಗೆ ತಿಳಿಸ್ತೀನಿ. ಮಾಯಾ, ಇದೇನ್ ಮಾಯಾ ನೀನು? ಅಲ್ಲಿ ಅಣ್ಣ ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಮನೆಯೆಲ್ಲ ಅಲಂಕಾರ ಮಾಡ್ಕೊಂಡು ಓಡಾಡ್ತಿದ್ದಾನೆ. ನೀನ್ ನೋಡ್ರೆ ಹರಳೆಣ್ಣೆ ಕುಡ್ದೋಳ್ ತರ ಕೂತಿದ್ಯಲ್ಲ, ಏನಾಯ್ತು ನಿನ್ಗೆ? ನಿಮಗೆ ಗೊತ್ತಲ್ಲ ಅದಕ್ಕೆ, ನಾವು ಅಲಂಕಾರ ಮಾಡಿಕೊಂಡು ಮನೆಗೂ ಅಲಂಕಾರ ಮಾಡಿ ಇನ್ನೇನು ಸೆಲೆಬ್ರೇಟ್ ಮಾಡಬೇಕು ಅಂತ ರೆಡಿ ಆಗಿರ್ತೀವಿ. ಕೊನೆ ಟೈಮಲ್ಲಿ ಮಾವನೇ ಕಾಣಿಸಲ್ಲ. ಕಣ್ಣಿಗೆ ಕಾಣದೇ ಇರೋ ಹಾಗೆ ಎಲ್ಗೋ ಹೋಗಿರ್ತಾರೆ. ಮದುವೆನೇ ಮಧ್ಯದಲ್ಲಿ ಬಿಟ್ಟು ಹೋದವರು ಇನ್ನು ಬರ್ತ್ಡೇಗೆಲ್ಲ ಇರ್ತಾರ? ನನಗೆ ಯಾಕೋ ಇದ್ರಲ್ಲಿ ನಂಬಿಕೆ ಇಲ್ಲ. ಅದಕ್ಕೆ ತುಂಬ ಎಕ್ಸ್ಪೆಕ್ಟ್ ಮಾಡೋದನ್ನು ನಾನು ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಲೈಫ್ ಹೇಗೆ ಹೋಗುತ್ತೋ ಅದನ್ನು ಹಾಗೆ ಹೋಗೋಕೆ ಬಿಡೋದೇ ಬೆಸ್ಟ್ ಅಂತ ನನಗನ್ಸುತ್ತೆ. ಓಹೋ, ಇದು ನಿನ್ ಪ್ರಾಬ್ಲಮ್. ಸರಿ, ನಗು ಇಲ್ದಿರೋ ನಿನ್ ಮುಖದಲ್ಲಿ ಹೇಗೆ ನಗು ತರಿಸ್ತೀನಿ ಅಂತ ನೋಡ್ತಿರು. ಏನು ಮಾಡ್ತೀರಾ ಅದಕ್ಕೆ? ಸರ್ಪ್ರೈಸ್! ಅಣ್ಣ. ಏನು ಶರ್ಮಿಳಾ? ಅಣ್ಣ, ನೀನು ಹೀಗೆ ಅಲಂಕಾರ ಮಾಡೋದು ಬಿಟ್ಟು ಮಾಯನ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಚೆನ್ನಾಗಿರ್ತಿತ್ತು. ಅವಳಿಗೇನಾಗಿದೆ? ಚೆನ್ನಾಗೇ ಇದ್ದಾಳಲ್ಲ. ನೀನೆಲ್ಲ ರೆಡಿ ಆಗೋವರೆಗೂ ಇರ್ತೀಯ, ಆಮೇಲೆ ಕೊನೆ ಟೈಮಲ್ಲಿ ಎಲ್ಲ ಬಿಟ್ಟು ಹೋಗ್ಬಿಡ್ತೀಯ ಅಂತ ಬೇಜಾರು ಮಾಡ್ಕೋತಿದ್ಲು. ಸಾರಿ ಅಣ್ಣ, ನಿನಗೆ ಬೇಜಾರಾಗಲಿ ಅಂತ ನಾನು ಹೇಳಲಿಲ್ಲ. ಅಲ್ಲಿ ಮಾಯನ ಸ್ಥಿತಿ ನೋಡೋಕ್ಕಾಗದೆ ನನಗೇನು ಅನ್ನಿಸ್ತೋ ಅದನ್ನು ಹೇಳಿದೆ. ನಿಂಗೆ ಬೇಜಾರಾಗಿದ್ರೆ ಸಾರಿ. ಪರವಾಗಿಲ್ಲ ಬಿಡು ಶರ್ಮಿಳಾ, ನೀನು ಇರೋದನ್ನೇ ತಾನೇ ಹೇಳಿದೆ, ಇಲ್ಲದೇ ಇರೋದೇನು ಹೇಳಿಲ್ವಲ್ಲ. ನಾವು ಒಂದ್ಸರಿ ತಪ್ಪು ಮಾಡಿ ಅದನ್ನು ಬೇಗ ಮರ್ತೋಗ್ತಾರೆ ಅಂತ ಅಂದ್ಕೊಳ್ತೀವಿ, ಆದರೆ ಅದರಿಂದ ಆಗೋ ಪರಿಣಾಮ ಮನ್ಸು ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಇದು ಹಾಗೆ ಶರ್ಮಿಳಾ, ಮದುವೆ ಟೈಮಲ್ಲಿ ತಾಳಿ ಕಟ್ಟದೆ ಎದ್ದೋಗಿದ್ನ ಅವಳು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ ಅನಿಸುತ್ತೆ. ಅದೆಲ್ಲ ಮರೆತು ಮುಂದಿನ ಜೀವನ ಸುಖವಾಗಿರೋವಾಗ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಈ ಸರಿ ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ, ನೋಡ್ತಿರು. ನಾಳೆ ಅವಳು ಬರ್ತಾಳೆ, ಇಡೀ ದಿನ ಅವಳ ಜೊತೆ ಇದ್ದು ಅವಳನ್ನ ಸಂತೋಷವಾಗಿರೋವಾಗ ನೋಡ್ಕೊಳ್ತೀನಿ. ಇದು ನನ್ನ ಕಡೆಯಿಂದ ಅವಳು ಗಿಫ್ಟ್ ಅಲ್ಲ. ಇಷ್ಟು ದಿನ ನಾನು ಮಾಡಿರೋ ಗಾಯಕ್ಕೆ ಔಷಧಿ ಹಚ್ಚೋ ಕೆಲಸ ಮಾಡ್ತಾ ಇದ್ದೀನಿ. ಇದರಿಂದಾದರೂ ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ. ಅಣ್ಣ, ನೀನು ಇಷ್ಟು ಹೇಳ್ತಿದ್ಯಾ ಆದ್ಮೇಲೆ ಮುಗೀತು. ಇನ್ಮೇಲೆ ಎಲ್ಲ ಚೆನ್ನಾಗಿರುತ್ತೆ, ನೋಡ್ತಿರು. ಸರಿ ಶರ್ಮಿಳಾ. ಮಾಯಾ, ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಮಾಯಾ, ಬಿಡಿ ಅದ್ಕೆ.
ಏನದ್ಕೆ ಇವತ್ತು ಇಷ್ಟು ಖುಷಿಯಾಗಿದ್ದೀರಾ? ಅಣ್ಣ ಏನು ಹೇಳಿದ್ರು ಗೊತ್ತಾ, ನಾಳೆ ಇಡೀ ದಿನ ಅವರು ನಿನ್ನ ಜೊತೆಲೇ ಇರ್ತಾರಂತೆ. ಅಷ್ಟೇ ಅಲ್ಲ, ಪ್ರತಿ ಕ್ಷಣ ನಿನ್ನ ಸಂತೋಷವಾಗಿಡಕ್ಕೆ ಪ್ರಯತ್ನ ಪಡ್ತಾರಂತೆ. ನಿಜವಾಗ್ಲೂ? ನಿಜ ಮಾಯಾ. ಅಷ್ಟೇ ಅಲ್ಲ, ಇದು ಅವ್ರು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಅಂತ ಕೂಡ ಹೇಳಿದ್ರು ಗೊತ್ತಾ. ಮಾಯಾ, ನನ್ನ ತಲೆ ಸುತ್ತಾ ಇದೆ, ಬಿಡು ಮಾಯಾ. ನಾಳೆ ನೀವು ಹೇಳ್ದಾಗಾದ್ರೆ ಮನೇಲಿ ಮಾಡೋ ಎಲ್ಲ ಸ್ವೀಟ್ಸ್ ನಿಮ್ಗೆ ತಿನ್ನಿಸ್ತೀನಿ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅದಕ್ಕೆ. ನೋಡ್ತಿರು ಮಾಯಾ, ಇಡೀ ದಿನ ನೀನು ಸಂತೋಷವಾಗಿರ್ತೀಯ. ಇದು 100% ನಡೆಯುತ್ತೆ. ನಾನು ಸಂತೋಷವಾಗಿರೋದು ಮಾವ ನನ್ನ ಜೊತೆ ಇರ್ತಾರಂತ ಅಲ್ಲ ಅದಕ್ಕೆ. ನಾನು ಖುಷಿಯಾಗಿರೋದನ್ನ ನೋಡಿ ಬೆಳ್ಳಿ ಉರ್ಕೋತಾಳಲ್ಲ ಅದಕ್ಕೆ. ಕರೆಕ್ಟ್. ಅವಳು ಅಳೋದನ್ನ ನೋಡಿ ನಾನು ಸೆಲೆಬ್ರೇಟ್ ಮಾಡಬೇಕು. ನನಗೆ ಮಾವನ್ನ ಮದುವೆ ಆಗೋ ಅರ್ಹತೆ ಇಲ್ಲ ಅಂತ ಹೇಳಿದ್ಲಲ್ಲ ಅವಳು, ಅದು ಹೇಗೆ ಅರ್ಹತೆ ಇಲ್ಲ ಅಂತ ನಾನು ತೋರಿಸ್ತೀನಿ. ಬೆಳ್ಳಿನ ಮಾಯಾನ ನೋಡೇ ಬಿಡೋಣ. ಬೆಳ್ಳಿ, ಏನ್ ಇಷ್ಟು ಬೇಗ ಬಂದಿದ್ಯಾ? ಇದೇನ್ ಕನ್ಸೋ ನಿಜಾನೋ? ಅಯ್ಯೋ ಕನ್ಸಲ್ಲ ಮಾವ, ನಿಮ್ಮನ್ನ ನೋಡ್ಬೇಕು ಅಂತ ಬೆಳಗ್ಗೆನೆ ಎದ್ದು ಬೇಗ ರೆಡಿ ಆಗ್ಬಿಟ್ಟು ಬಂದೆ. ನಾನು ಬಂದಾಗ ನೀವು ಇನ್ನೂ ಮಲ್ಕೊಂಡಿದ್ರಿ. ನಿಮ್ಮನ್ನ ಎದ್ದೇಳಿಸಬಾರ್ದು ಅಂತ ನಿಮ್ಮನ್ನ ನೋಡ್ತಾ ಹಾಗೆ ನಿಂತ್ಕೊಂಡೆ. ನಿಂತ್ಕೊಂಡೆ ಸರಿ, ಫೋಟೋ ಅಡ್ಡುವಾಗ ನಿಂತ್ಕೊಳ್ಳೋದು ನನ್ನ ಚಿತ್ರನ ಹೇಗೆ ನೋಡ್ಲಿ? ಅಯ್ಯೋ ಸರಿ ಮಾವ, ನಾನು ಯಾವಾಗಲೂ ಏನಾದರೂ ಅಡ್ವರ್ಟ್ ಮಾಡ್ಕೊಳ್ತಿರ್ತೀನಿ. ಯಾಕೆ ಮನೆ ಸುತ್ತ ಎಲ್ಲ ತಾಯ್ತ ಕಟ್ಟಿದ್ದಾರೆ? ಅಯ್ಯೋ ಇಳಿರಿ ಮಾವ, ಇನ್ನು ಎಷ್ಟೊತ್ತು ಅಂತ ಮಂಚದ ಮೇಲೆ ಕೂತಿರ್ತೀರಾ? ಇಳ್ ಬನ್ನಿ. ಯಾಕೆ, ಏನ್ ಸಮಾಚಾರ? ಅದು ನೀವು ದೇವಸ್ಥಾನಕ್ಕೆ ಬರಕ್ ಆಗಲ್ವಲ್ಲ, ಅದಕ್ಕೆ ಇಲ್ಲೇ ಬಂದು ನಿಮ್ಮ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ನಿಮ್ಮನ್ನ ನೋಡ್ಲಿಲ್ಲ ಅಂದ್ರೆ ಇಡೀ ದಿನ ನನ್ನ ಮನ್ಸೆಲ್ಲ ಇಲ್ಲೇ ಇರುತ್ತೆ. ಪೂಜೆ ಕಡೆ ಗಮನ ಕೊಡಕ್ಕೆ ಆಗಲ್ಲ. ಗೊತ್ತು ಬಿಡು, ನೀನು ಎಲ್ಲೇ ಹೋದ್ರೂ ನಿನ್ನ ಮನಸ್ಸು ಯಾವಾಗಲೂ ಇಲ್ಲೇ ಇರುತ್ತೆ ಅಂತ. ಪದಮ್ಮ, ಏನವ? ಒಂದು ನಿಮಿಷ ಬನ್ನಿ ಇಲ್ಲಿ. ಯಾಕೆ ಮನೆ ಸುತ್ತ ತಾಯ್ತ ಕಟ್ಟಿದ್ದಾರೆ? ನಾನು ಈ ಮನೆ ಸೊಸೆಯಾಗಿ ಕೇಳ್ತಿಲ್ಲ, ನಿಮ್ಮಲ್ಲಿ ಒಬ್ರಾಗಿ ಕೇಳ್ತಿದ್ದೀನಿ. ಈ ಮನೆಯಲ್ಲಿ ನಡೆಯೋ ವಿಚಾರ ನಂಗೆ ಗೊತ್ತಿದ್ರೆ ಒಳ್ಳೇದಲ್ವಾ? ಇದು ಸಾಮಾನ್ಯವಾದ ತಾಯ್ತಗಳಲ್ಲ, ದೊಡ್ಡ ಮಂತ್ರವಾದಿಗಳಿಂದ ಮಂತ್ರಿಸಿ ತಂದು ಕಟ್ಟಿರುವಂಥ ತಾಯ್ತಗಳಿವು. ಇದಕ್ಕೆ ತುಂಬ ಶಕ್ತಿ ಇದೆ. ಇದನ್ನ ಯಾರ ಕೈಲೂ ಕಟ್ಟಕ್ಕಾಗಲ್ಲ, ಬೆಳ್ಳಿ ಒಬ್ಳೇ ಕಟ್ಟಕ್ಕಾಗೋದು. ಮಾವ, ನನಗೆ ಪೂಜೆಗೆ ತಡ ಆಗುತ್ತೆ, ಬೇಗ ಆಶೀರ್ವಾದ ಮಾಡಿ. ಬೆಳ್ಳಿ, ನೀನು ಯಾವಾಗಲೂ ಇದೇ ರೀತಿ ನಗ್ನಗ್ತಾ ಸಂತೋಷವಾಗಿರ್ಬೇಕು. ನೀನು ಅನ್ಕೊಂಡಿದ್ದು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನೆರವೇರ್ಲಿ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಮಾವ. ಪೂಜೆಗೆ ತಡ ಆಗುತ್ತೆ, ನಾ ಹೊರಡ್ತೀನಿ. ಬೆಳ್ಳಿ, ಒಂದು ನಿಮಿಷ. ಒಂದ್ಸಲ ತಾಯ್ತ ಕಟ್ಟಾಗಿ ಮನೇಲಿ ಏನು ಗಲಾಟೆ ಆಯ್ತು ಗೊತ್ತಾ? ಈ ತಾಯ್ತದ ದಾರ ಕಟ್ಟಾಗೋದಕ್ಕೂ ಮನೆಯಲ್ಲಿ ಗಲಾಟೆ ನಡೆಯೋದಕ್ಕೂ ಏನು ಸಂಬಂಧ? ಅದು ನಂಗೆ ಗೊತ್ತಿಲ್ಲ ತಾಯಿ. ಅವತ್ತು ಮುತ್ತಣ್ಣ ಮಾಯಕ್ಕನಿಗೆ ನಿಶ್ಚಿತಾರ್ಥಕ್ಕೆ ಅಂತ ಕಂಕಣದ ಕಂಬ ನೆಟ್ಟಿದ್ರು. ಆ ತಾಯ್ತ ಕಟ್ಟಾಗಿದ್ದೇ ತಡ, ಆ ಕಂಬ ಇಡೀ ಮನೆಯವ್ರನ್ನೆಲ್ಲ ಹೊಡೆದು ಹಿಂಡಿ ಇಪ್ಪೆಕಾಯಿ ಮಾಡಾಕ್ಬಿಡ್ತು. ಆಮೇಲೆ ಬೆಳ್ಳಿನ ಕರೆಸಿ ತಾಯ್ತ ಕಟ್ಸಿದ್ರು. ಆಮೇಲೆಲ್ಲ ಸರಿ ಹೋಯ್ತು. ಆಮೇಲೆ ಈ ಮನೇಲಿ ಎಲ್ರಿಗೂ ಯಾವುದೋ ಶಕ್ತಿ ಕಂಡ್ರೆ ತುಂಬ ಭಯ ಅನಿಸುತ್ತೆ. ನಾನು ಪೂಜೆಗೆ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಮಾಯಾ ಈಗಷ್ಟೇ ಜೈಲಿಂದ ಹೊರಗೆ ಬಂದಿದ್ದಾಳೆ. ಅದು ಅಲ್ಲದೆ ಇವತ್ತವಳು ಬರ್ತಡೇ ಬೇರೆ. ನಾನು ಅವಳನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಳ್ಲಿಲ್ಲ. ಜೈಲಲ್ಲಿದ್ದಾಗ ಅವಳನ್ನ ಒಂದ್ಸರಿನೂ ನೋಡಕ್ಕೆ ಹೋಗ್ಲಿಲ್ಲ ಅನ್ನೋ ವಿಚಾರ ನನ್ನಿನ್ನೂ ಕಾಡ್ತಾನೆ ಇದೆ. ಹುಟ್ಟಿದ ದಿನ ಮಾಯಿನ ಕಷ್ಟ ಕೊಡೋದು ಬೇಡ ಅಂತ ಅನಿಸ್ತು. ಅದಕ್ಕೆ
ನೀನು ಪೂಜೆ ಕರೆದಾಗ ಬರ್ತೀನಿ ಅಂತ ಹೇಳೋಕ್ಕಾಗಲಿಲ್ಲ. ಏನು ತಿಳ್ಕೊಬೇಡ. ಅಯ್ಯೋ ಮಾವ, ನಮ್ಮಲ್ಲೇ ಏನಿದೆಲ್ಲ ನಿಮ್ಮ ಬಗ್ಗೆ ನಾನು ಅಷ್ಟು ಅರ್ಥ ಮಾಡ್ಕೊಂಡಿಲ್ವಾ? ಪೂಜೆ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಮಾಯಾ ನನಗೋಸ್ಕರ ತುಂಬ ತ್ಯಾಗ ಮಾಡಿದಾಳೆ. ಅವಳು ಜೈಲಲ್ಲಿ ಇರಬೇಕಾದ್ರೆ ನಂಗೆ ಇದು ಗೊತ್ತಾಗಲಿಲ್ಲ. ಅವಳು ಹೊರಗೆ ಬಂದಮೇಲೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಯಿತು. ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಹೋದ್ಲು, ಅದಕ್ಕೆ ಶಿಕ್ಷೆನೂ ಅನುಭವಿಸಿದ್ಲು. ಜಾಮೀನು ಸಿಕ್ಕಿದ್ರು ನಾನು ಬಂದು ಅವಳನ್ನ ಕರ್ಕೊಂಡು ಹೋಗ್ಲಿ ಅಂತ ಜೈಲಲ್ಲೇ ಉಳ್ಕೊಂಡ್ಲು. ಮಾಯಾ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಒಂದು ವೇಳೆ ಈ ತಾಯ್ತಗಳು ಕಟ್ಟಾದ್ರೆ ಅಷ್ಟೇ, ಮನೆಯೇ ಅಲ್ಲೋಲ ಕಲ್ಲೋಲ ಆಗುತ್ತವ. ಈ ಮನೇಲಿರೋ ಜನಕ್ಕೆ ಕೆಡಕಾಗುತ್ತೆ. ಹಾಗಾದ್ರೆ ಈ ತಾಯ್ತದ ದಾರಗಳು ಕಟ್ಟಾಗಲೇಬೇಕು. ಬೆಳಿ, ಇಷ್ಟು ದಿನ ನಿನಗೋಸ್ಕರ ಎಲ್ಲ ಕಡೆ ಬಂದಿದ್ದೀನಿ. ಆದರೆ ಇವತ್ತು ಮಾಯನ ಹುಟ್ಟುದಬ್ಬ. ಇವತ್ತು ಒಂದು ದಿವಸ ಆದರೂ ಅವಳನ್ನ ಖುಷಿಯಾಗಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಇದ್ರ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಬೇಡ. ಈ ಮನೆಯಲ್ಲಿರೋರಂದ್ರೆ ಈ ಮನೆಯಲ್ಲಿರೋರು ಎಲ್ರಿಗೂ ತೊಂದರೆ ಆಗುತ್ತಾ? ಇಲ್ಲವಾ, ಮುತ್ತಣ್ಣ, ಕಾರ್ತಿ, ಐಶ್ವರ್ಯ, ಬೆಳ್ಳಿಗೆ ಅವ್ರಿಗೇನೂ ಆಗಲ್ಲ. ಉಳಿದವ್ರಿಗಂತೂ ಮಾರಿ ಹಬ್ಬ. ಹಾಂ ಸರಿ ಅಮ್ಮ, ನೀವು ಹೊರಡಿ. ಮತ್ತೆ ಈ ವಿಷಯನ ಹಾಂ ಗೊತ್ತು. ಸರಿನವ. ಈ ಮನೆಗೆ ಯಾವುದೇ ಸಮಸ್ಯೆಗಳು ಬರಬಾರ್ದು ಅಂತ ತಾಯ್ತಗಳನ್ನ ಕಟ್ಟಿದ್ದಾರೆ. ಹಾಗಾದರೆ ಈ ಮನೆಗೆ ಸಮಸ್ಯೆ ಬರೋ ಹಾಗೆ ಮಾಡೋದೇ ನನ್ನ ಕೆಲಸ.